ಬರುತ್ತೆ, ಇಲ್ಲಿ ಫ್ರಂಟ್ ಈ ಕಡೆ ಬರುತ್ತೆ. ಇದಕ್ಕೆ ಒಂದು ಶಂಕು ಥರ ಮ್ಯಾಂಗೋ ಥರ ಡಿಸೈನ್ ಬರುತ್ತೆ. ಓಕೆನಾ, ಈ ಥರ. ಓಕೆನಾ, ಎಲ್ಲನೂ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ, ಇದೊಂದು ಸಿಂಗಲ್ ತೋರಿಸ್ತೆ. ಈ ಥರನೇ ಬರುತ್ತೆ ಎಲ್ಲನೂ. ಆದರೆ ಮೇಲ್ಗಡೆ ಡಿಸೈನ್ ಮಾತ್ರ ತೋರಿಸ್ತಾ ಹೋಗ್ತೀನಿ. ಯಾಕೆಂದರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಒಂದಷ್ಟು ನಾನು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದೀನಲ್ಲ, ಅದನ್ನೆಲ್ಲ ತೋರಿಸ್ತೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೂ ಏನಾದರೂ ತೊಗೋಬೇಕು ಅನಿಸಿದರೆ ತೊಗೋಬೋದು. ಓಕೆನಾ, ಅದ್ರ ಪ್ರೈಸ್ ಎಲ್ಲ ಹೇಳ್ತೀನಿ. ಮತ್ತು ನೀವು ಹೇಳ್ದಂಗೆ ಸಿಂಗಲ್ ಪೀಸ್ ತೊಗೊಂಡ್ರೆ ಎಷ್ಟು, ಆಗ ನೀವು ಬ್ಲೌಸ್ ಪೀಸ್ನ ಏನಾದರೂ ತೊಗೊಳ್ತೀನಿ ಅಂದರೆ ಅದನ್ನು ಸಣ್ಣದಾಗಿ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಓಕೆನಾ, ನಾನು ಮಾಮೂಲಿ ಆದರೆ 550 ರೂಪಾಯಿ ಇರುತ್ತೆ. ಬ್ಲೌಸ್ ಪೀಸು ನಮ್ಮದೇನೆ ವರ್ಕ್ ಹಾಕಿ ಕೊಡ್ತೀವಿ ನೀಟಾಗಿ. ಬ್ಲೌಸ್ ಪೀಸ್ ಬಂದು ರಾ ಸಿಲ್ಕ್ ಮೆಟೀರಿಯಲ್ಲೇ ಇರುತ್ತೆ. ಓಕೆನಾ, ನಾವು ಅದು ಸಿಲ್ಕ್ ಮೆಟೀರಿಯಲ್ ಅಂತ. ಮತ್ತು ಅದು ನೀವೇನಾದರೂ ಸೇಲ್ ಮಾಡ್ತೀನಿ ಅನ್ನೋದಾದರೆ ಬೇಕಾದರೆ ಒಂದು ಸ್ವಲ್ಪ ಬಂಡವಾಳ ಹಾಕಿ ನೀವು ಸ್ಟಾರ್ಟ್ ಮಾಡ್ಬೋದು. ಇದೂ ಒಂದು ನಿಮಗೆ ಚಿಕ್ಕದಾಗಿ ನನ್ನ ಬಿಸ್ನೆಸ್ಗಳ ಬಗ್ಗೆ ಹೇಳ್ತಾನೆ ಇರ್ತೀನಿ. ಇದನ್ನು ಬೇಕಾದ್ರೆ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ, ಮನೇಲಿ ಕೂತ್ಕೊಂಡೆ ಬಿಸ್ನೆಸ್ ಮಾಡ್ಬೋದು. ಇವಾಗ ನಾವು ಹೇಗೆ ಮಾಡ್ತೀವಿ ಅದೇ ರೀತಿಯೇ ನೀವು ಸ್ಟೇಟಸ್ಗೆ ಹಾಕ್ಕೊಂಡು ಇಲ್ಲ ಅಕ್ಕಪಕ್ಕದವ್ರಿಗೆ ಹೇಳ್ಕೊಂಡು ಮಾಡ್ಬೋದು. ಅದರಲ್ಲಿ ನಿಮಗೂ ಒಂದಿಷ್ಟು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಬೋದು. ನಾವು ಹೋಲ್ಸೇಲಲ್ಲಿ ಕೊಡ್ತೀವಿ, ನೀವು ಒಂದಷ್ಟು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಬೋದು. ಅದೇ ಸ್ಟಾರ್ಟಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಅನಿಸುತ್ತೆ. ಹೋಗ್ತಾ ಹಣನ ಪೇ ಮಾಡಿಬಿಟ್ಟು ನೀವು ನನಗೆ ಟೈಮ್ ಕೊಟ್ಟರೆ ನಾನು ರೆಡಿ ಮಾಡಿ ನಿಮಗೆ ಕೊರಿಯರ್ ಮಾಡ್ತೀನಿ. ಬ್ಲೌಸ್ ಪೀಸ್ಗೆ ಇಲ್ಲಿ ತಗೊಳ್ಳೋದು ಬರೀ ವರ್ಕ್ಗೆ 500 600 700 ಆ ಥರ ಬೇರೆ ಬೇರೆ ರೇಂಜ್ ಇದೆ. ಓಕೆನಾ, ಒಂದು ಸ್ವಲ್ಪ ಇವಾಗ ಒಂದು ಡಿಸೈನ್ಗೆ 500 ಅಂದ್ಕೊಳ್ಳಿ. ಅದರಲ್ಲಿ ಒಂಚೂರು ಬುಟೀಸ್ಗಳು ಹೇಳಿದ್ರೆ ಅದಕ್ಕೊಂದು 50 100 ಜಾಸ್ತಿ ತೊಗೋತೀವಿ. ಇನ್ನೇನಾದರೂ ಎಕ್ಸ್ಟ್ರಾ ಹೇಳಿದ್ರೆ, ಇಲ್ಲ ಇವಾಗ ಬ್ಯಾಕ್ಗೆಲ್ಲ ಬುಟೀಸ್ ಬೇಕು ಅಂದರೆ 100 ರೂಪೀಸ್ ಎಕ್ಸ್ಟ್ರಾ, ಸ್ಲೀವ್ಸ್ಗೆ ಏನಾದ್ರು ಬುಟೀಸ್ ಬೇಕು ಅಂದರೆ ಅದೇ 100 ರೂಪೀಸ್ ಆ ಥರ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ನಿಮಗೆ ಇಲ್ಲಿ ಮಾಮೂಲಿ ಸಿಂಪಲ್ ಆಗಿ ಬುಟೀಸ್ಗಳು ಇರುತ್ತೆ, ಅಂದರೆ ಬ್ಯಾಕಿಗೆ ಬರಲ್ಲ, ಸ್ಲೀವ್ಸ್ಗೆ ಬುಟೀಸ್ ಇರುತ್ತೆ, ಇಲ್ಲಾಂದರೆ ಒಂದು ದೊಡ್ಡದು ಹೂವು ಇರುತ್ತೆ. ಮಾಮೂಲಿ ಫ್ರಂಟ್ ಇರುತ್ತೆ, ಬ್ಯಾಕ್ ಇರುತ್ತೆ, ಇಷ್ಟು ಇರುತ್ತೆ. ಮಾಮೂಲಿ ನೀವು ಬೇಕು ಅಂದರೆ ಟ್ರೈ ಮಾಡ್ಬೋದು. ಚಿಕ್ಕದಾಗಿ ಬೇಕು ಅಂದರೆ ಒಂದು 20 ಪೀಸ್, ನೀವು 1-2 ಪೀಸ್ ತೊಗೊಂಡ್ರೆ ಯಾರೂ ತೊಗೊಳ್ಳಲ್ಲ. ಅಟ್ಲೀಸ್ಟ್ ನೀವು ಒಂದು 20 ಪೀಸ್ ತೊಗೊಂಡು ಟ್ರೈ ಮಾಡಿ, ಚಿಕ್ಕದಾಗಿ ಮಾಡಿ. ಹಾಗೇ ಆಗುತ್ತೆ, ಆಗಲ್ಲ ಅಂತ ಅಂದ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಅದೇ ನಿಮ್ಗೆ ಏನಾದರೂ ಕೈ ಹಿಡೀತು, ಸೇಲ್ ಆಯಿತು ಅಂದರೆ ನೀವು ಹಾಗೇ ಕಂಟಿನ್ಯೂ ಮಾಡ್ಬೋದು. ಮತ್ತೆ ಆರ್ಡ್ರ್ ಮಾಡಿಕೊಂಡು, ಇವಾಗ ದೂರ ಇರ್ತೀರಾ, ತರೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅನ್ನೋರು ಬೇಕಾದರೆ ನೀವು ಆರ್ಡ್ರ್ ಮಾಡಿಕೊಂಡು ಅಲ್ಲೇ ಸೇಲ್ ಮಾಡ್ಬೋದು. ಓಕೆನಾ, ಇವಾಗ ಟೈಲರ್ಗಳಾಗಂತೂ ಅದೊಂದು ಬೆನಿಫಿಟ್ಟು. ನಿಮ್ಮ ಹತ್ರ ನೀವೇ ಸೇಲ್ ಮಾಡಿಕೊಂಡು ನಿಮ್ಮ ಹತ್ರ ಸ್ಟಿಚಿಂಗ್ ಕೊಟ್ಟರೆ ಅದು ಒಂದು ನಿಮ್ಮ ಕೆಲಸ ಸಿಗುತ್ತೆ. ಓಕೆನಾ, ಈ ಥರ ತುಂಬ ಬೆನಿಫಿಟ್ ಇದೆ. ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಡಿಸೈನ್ಸ್ಗಳನ್ನ, ಇದು ಪಾರ್ಟ್ 1 ಅಂತಲೇ ಹೇಳ್ಬೋದು. ಇನ್ನೂ ನೆಕ್ಸ್ಟ್ ತೋರಿಸ್ತೀನಿ, ಯಾಕೆಂದರೆ ಈ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಓಕೆನಾ, ನೋಡೋದಕ್ಕೆ ಬೇಜಾರಾಗಬಾರ್ದು ಅಂತ ಇಷ್ಟು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಡಿಸೈನ್ಗಳನ್ನ ತೋರಿಸ್ತೀನಿ. ಮತ್ತು ಹೇಳಬೇಕು ಅಂದರೆ ಇನ್ನೂ ತುಂಬ ಡಿಸೈನ್ಸ್ ಇದ್ದಾವೆ. ಇವಾಗ ಇರುವಷ್ಟನ್ನ ತೋರಿಸ್ತೀನಿ. ನೆಕ್ಸ್ಟ್ ನಾನು ಬೇರೆ ಬೇರೆ ಡಿಸೈನ್ ಹಾಕ್ತಾ ಇರ್ತೀನಲ್ಲ ಅದನ್ನು ತೋರಿಸ್ತೀನಿ. ಡಿಸೈನು ನಾನಂದರೆ ಸುಮ್ಮನೆ ಕಲರ್ ಕಾಂಬಿನೇಷನ್ ನೋಡಿ ಹಾಕಿದ್ದೀನಿ. ನೋಡಿ, ಈ ರೀತಿ ಇದೆ. ಅಂದರೆ ಡಿಸೈನ್ ಇದಕ್ಕೆ ಸ್ಟೋನ್ ಹಾಕಿಲ್ಲ. ಓಕೆನಾ, ಇದಕ್ಕೆ ಸ್ಟೋನ್ ಹಾಕೋಕ್ಕಾಗಲ್ಲ, ನಾವು ಮತ್ತೆ ಎಕ್ಸ್ಟ್ರಾ ಕೆಲಸ ಮಾಡ್ಕೋಬೇಕು. ಇಲ್ಲಿ ಔಟ್ಲೈನ್ ಬರುತ್ತಲ್ಲ, ಇಲ್ಲಿ ಇದನ್ನು ಸ್ಕಿಪ್ ಮಾಡಿ ಬೇಕು ಅಂದರೆ ನಾವು ಸ್ಟೋನ್ ಹಾಕ್ಕೋಬೋದು. ಅಂದರೆ ಅದರಲ್ಲಿ ಗಮ್ ಹಾಕೊಂಡ್ಸ್ಕೋಬೇಕು, ಇಲ್ಲ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಮತ್ತು ಡಿಸೈನ್ ಅಂತೂ ಸೂಪರಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಕಾಣಿಸ್ತಿದೆಯಾ? ಇದು ಫ್ರಂಟ್ಗೂ ಇದೇ ರೀತಿ ಬರುತ್ತೆ. ಓಕೆನಾ, ಸ್ಲೀವ್ಸ್ಗೆ ಮಾತ್ರ ಒಂದು ಹೂವು ಬರುತ್ತೆ. ಒಂದೊಂದು ಥರ ಇದೆ, ನಾನು ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಈ ಥರ ಒಂದು ಹೂವು ಬರುತ್ತೆ. ನೀವು ಬೇಕಂದ್ರೆ ಸಣ್ಣ ಸಣ್ಣ ಬುಟೀಸು ಹಾಕಿಸ್ಕೋಬೋದು. ಓಕೆನಾ, ಈ ಥರ ಒಂದು ಹೂವು ಬರುತ್ತೆ. ಇದು ಬೇಡ ಅಂದರೆ ನೀವು ಸಣ್ಣ ಸಣ್ಣ ಬುಟೀಸು ಹಾಕ್ಕೋಬೋದು. ಓಕೆನಾ, ನಾನು ಒಂದು ಅರ್ಧ ತೋರಿಸ್ತೀನಿ. ಯಾಕಪ್ಪ ಅಂದರೆ ವಿಡಿಯೋ ಲೆಂತಿ ಆಗುತ್ತೆ, ನಿಮಗೂ ಏನಪ್ಪ ಇಷ್ಟೊಂದು ಅನ್ಬಾರ್ದು. ಅದಕ್ಕೋಸ್ಕರ ಒಂದಷ್ಟು ತೋರಿಸ್ತೀನಿ ನೋಡಿ. ಓಕೆನಾ, ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ, ನೋಡಿ, ಇದು ಫುಲ್ಲು ಒಂಥರ ಸಣ್ಣ ಹೂವು ಥರ ಬರುತ್ತೆ. ಇದು ಡಬಲ್ ಕಲರಲ್ಲಿ ಹಾಕಿ ಮಾಡಿದ್ದೀನಿ. ಇದು ನಾನು ಒಂದು ಓನಾಗಿ ಯಾವ ಕಲರ್ ಹಾಕ್ಬೋದು ಅಂತ ಓನಾಗಿ ಮಾಡಿ ನೋಡಿ. ಓಕೆನಾ, ಇದು ಸಿಂಪಲ್ ಆಗಿದೆ. ಇವೆಲ್ಲ ಸಿಂಪಲ್ ಡಿಸೈನ್ಸ್ಗಳು ನಾನು ತೋರಿಸ್ತಾ ಇರೋದು. ಗ್ರ್ಯಾಂಡ್ ಆಗಿರೋದು ಇನ್ನೊಂದು ಸಲ ತೋರಿಸ್ತೀನಿ. ಓಕೆನಾ, ಇವೆಲ್ಲ ಸಿಂಪಲ್ ಆಗಿ ಒಂದು ಹೂವು ಫ್ರಂಟೆಲ್ಲ ಸೇಮ್ ಹಂಗೆ ಬರುತ್ತೆ. ಓಕೆನಾ, ನಾನು ಹೇಳ್ದಂಗೆ ಬಾರ್ಡರ್ ಬರುತ್ತೆ, ಇಲ್ಲ ಒಂದೊಂದು ಬುಟೀಸ್ ಬರುತ್ತೆ, ಇಲ್ಲ ಒಂದು ಹೂವು ಬರುತ್ತೆ. ಓಕೆನಾ, ಇವಾಗ ತೋರಿಸೋದಲ್ಲ ಆ ಥರ ಬರುತ್ತೆ. ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ, ಯಾವ ಡಿಸೈನ್ ಇಷ್ಟ ಆಯಿತು ಅಂತ. ಇದು ಒಂದು ಹಾರ್ಟ್ ಡಿಸೈನಲ್ಲಿ ಮಾಡಿರುವಂಥದ್ದು. ಒಂಥರ ಲೈಟ್ ಕಲರ್, ಗ್ರೀನ್ ಕಲರು, ಪಿಂಕು ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು. ಓಕೆನಾ,
ಇದು ಮ್ಯಾಂಗೋ, ಇದು ಡಬಲ್ ಕಲರಲ್ಲಿ ಮಾಡಿರುವಂಥದ್ದು ಮ್ಯಾಂಗೋ ಡಿಸೈನು. ಹೇಗಿದೆ ಹತ್ತಿರದಿಂದ ತೋರಿಸ್ತೀನಿ. ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿದೆ. ಫಿನಿಶಿಂಗಿಂದ ಏನು ಮಾತಾಡಾಗಿಲ್ಲ, ತುಂಬ ನೀಟಾಗಿ ಬಂದಿದೆ ಡಿಸೈನ್ಸ್ ಅಂತೂ. ನೋಡಿ ಈ ಕಡೆ ಬರುತ್ತೆ ಫ್ರಂಟ್. ಓಕೆನಾ. ಇದು ಒಂಥರ ಪಾಟ್ ನೆಕ್ ಥರ ಬರುತ್ತೆ. ಓಕೆನಾ. ಈ ಥರ ಇದಕ್ಕೆ ಬಾರ್ಡರ್ ಥರ ಬರುತ್ತೆ, ಸ್ಲೀವ್ಸ್ಗೆ ಈ ಥರ ಬಾರ್ಡರ್ ಬರುತ್ತೆ. ಇದು ಬೇಡ ಅಂದರೆ ನೀವು ಒಂದು ಸಿಂಗಲ್ ಹೂವು ಹಾಕಿಸ್ಕೋಬೋದು. ನಾನು ಹೇಳ್ದಂಗೆ ಸಣ್ಣ ಸಣ್ಣ ಬುಟೀಸು ಹಾಕ್ಕೋಬೋದು. ಓಕೆನಾ. ನಿಮ್ಗೆ ಯಾವ್ದು ಬೇಕು ನಾನು ಅದನ್ನೇ ಹಾಕ್ಕೊಡ್ತೀನಿ. ಓಕೆನಾ. ಈ ಥರ ಬರುತ್ತೆ. ಫಿನಿಶಿಂಗ್ ಎಲ್ಲ ನೋಡಿ ಎಷ್ಟು ಸಖತ್ತಾಗಿದೆ, ಏನು ಹೆಚ್ಚು ಕಡಿಮೆ ಇಲ್ಲ, ನೀಟಾಗಿ ಫಿನಿಶಿಂಗ್ ಬಂದಿದೆ. ಓಕೆನಾ. ನೋಡಿ ಇದು ಬ್ರೌನ್ ಕಲರ್ ಮೇಲೆ ನೆವಿ ಬ್ಲೂ ಮತ್ತು ಆರೆಂಜ್ ರೆಡ್ಡಲ್ಲಿ ಹಾಕಿರೋದು. ಓಕೆನಾ. ಈ ಥರ ಬುಟ್ಟೀಸ್ ಅಂದರೆ ಈ ಥರ ಬರುತ್ತೆ ನೋಡಿ. ಈ ಥರ ಸಣ್ಣ ಸಣ್ಣ ಬುಟ್ಟೀಸ್ನ ಹಾಕಿ ಯೆಲ್ಲೋ ಮತ್ತು ಪಿಂಕಲ್ಲಿ ಹಾಕಿರೋವಂಥದ್ದು. ಇದು ಸಿಂಪಲ್ ಆಗಿದೆ ನೋಡಿ. ನಾನು ಇವಾಗೆಲ್ಲ ತೋರಿಸ್ತಾ ಇರೋದು ಸಿಂಪಲ್ ಡಿಸೈನು. ಇದೆಲ್ಲ ಒಂದು 500 ರೇಂಜಲ್ಲೇ ಇರುತ್ತೆ. ಓಕೆನಾ. ನಾನು ಹಾಕೋದಕ್ಕೆ 650 ಚಾರ್ಜ್ ಮಾಡ್ತೀನಿ. ಇದು ನೀವು ತಗೋತೀನಿ ಅಂದರೆ ಒಂದು ಪೀಸ್ಗೆ 500 ಆಗುತ್ತೆ. ಬ್ಲೌಸ್ ಪೀಸು ಮತ್ತು ಇದು ವೈಟ್ ಮೇಲೆ ಪಿಂಕ್ ಮತ್ತು ಒಂಥರ ಗೋಲ್ಡ್ ಕಲರು. ಇದು ವೈಟ್ ಆಗಿರೋದಕ್ಕೆ ಮುಖಕ್ಕೆ ಹೊಡಿತಾ ಇದೆ ನೋಡಿ. ಇದಂತೂ ಸಖತ್ತಾಗಿ ಬಂದಿದೆ ಡಿಸೈನು, ಚೆನ್ನಾಗಿದೆ. ಇದು ಸ್ಲೀವ್ಸ್ ಒಂದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸ್ಲೀವ್ಸ್ ಈ ಥರ ಬಂದಿದೆ, ಸಖತ್ತಾಗಿದೆಯಲ್ಲ ಸ್ಲೀವ್ಸು. ವಂಕಿ ಥರ ಬಂದಿದೆ, ಸೂಪರಾಗಿ ಕಾಣಿಸುತ್ತೆ. ಇದಂತೂ ಹೊಲ್ಸ್ಬಿಟ್ಟು ಹಾಕ್ಕೊಂಡ್ರೆ ವಂಕಿನೇ ಹಾಕ್ಕೊಂಡಿದ್ದೀವೇನೋ ಅನ್ನೋ ಥರ ಇರುತ್ತೆ. ಓಕೆನಾ. ಸಖತ್ತಾಗಿ ಬಂದಿದೆ, ಈ ರೀತಿ ಇದೆ. ಮತ್ತು ಇದು ಬೋಟ್ ನೆಕ್ ಡಿಸೈನಲ್ಲಿದೆ. ಓಕೆನಾ. ಇದು ಬೋಟ್ ನೆಕ್ಕಲ್ಲಿದೆ. ಮಧ್ಯೆ ನೀವು ಓಪನ್ ಆದರೂ ಮಾಡ್ಕೋಬೋದು, ಇಲ್ಲ ಹಾಗೆ ಇರಲಿ ಅಂದರೆ ಹಾಗೇನೆ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಬೇಕಾದ್ರೆ ಕಟ್ ಮಾಡಿ ನೀವು ನೆಟ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು, ಆಪ್ಷನ್ ಎಲ್ಲ ಇದೆ. ಮತ್ತು ಇದಕ್ಕೆ ಇದು ಫ್ರಂಟ್ ಬಂದ್ಬಿಟ್ಟು ಈ ಥರ ಬರುತ್ತೆ. ಒಂದು ಸೈಡು ಈ ಥರ ಒಂದು ಸೈಡ್ ಬರುತ್ತೆ. ಓಕೆನಾ. ಒಂದು ಸೈಡು ಇದು ಸ್ಲೀವ್ಸಿಗೆ ಬಂದ್ಬಿಟ್ಟು ಈ ಥರ ಹೂವು ಬರುತ್ತೆ, ಒಂದು ಹೂವು ಬರುತ್ತೆ. ಓಕೆನಾ. ಈ ಥರ ಇದೆ. ಇದೆಲ್ಲ ಮಾಮೂಲಿ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ನು. ಇವೆಲ್ಲ 500 ರುಪೀಸ್ ಆಗುತ್ತೆ. ನಿಮ್ಗೇನಾದರೂ ಬೇಕು ಅಂದರೆ 500 ಆಗುತ್ತೆ. ಹೋಲ್ಸೇಲ್ ರೇಟ್ ಅಂದರೆ ನಾನು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಮೆಸೇಜ್ ಹಾಕಿ ನಿಮಗೆ ಎಷ್ಟು ಪೀಸ್ ಬೇಕು ಅಂತ. ಅಂದರೆ 1 ಪೀಸ್ 2 ಪೀಸ್ ಆದರೆ 500 ರುಪೀಸ್. ಓಕೆನಾ. ಒಂದು ಹೋಲ್ಸೇಲ್ ರೇಟ್ ಇರುತ್ತೆ, ಅದನ್ನು ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಅದರ ರೇಟು ಹೇಳ್ತೀನಿ. ಅವಾಗ ನೀವು ಬೇಕು ಅಂದರೆ ನನಗೆ ಪೇ ಮಾಡಿಬಿಟ್ಟು ಒಂದು ವಾರ ಟೈಮ್ ಕೊಟ್ಟರೆ ನಾನು ಅದು ರೆಡಿ ಮಾಡಿ ನಿಮ್ಗೆ ಯಾವ ಕಲರಲ್ಲಿ ಬೇಕು. ಓಕೆನಾ. ಇದಕ್ಕೆ ಮಾತ್ರ 550 ಆಗುತ್ತೆ, 550 ರೂಪಾಯಿ ಆಗುತ್ತೆ. ಯಾಕಂದರೆ ಸ್ಟೋನ್ ಹಾಕಿರೋದ್ರಿಂದ 50 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಯಾಕೆಂದರೆ ನಾವು ಇದು ಮಾಡೋದೇ ವರ್ಕ್ ಮಾಡೋದೇ ಜಾಸ್ತಿ, 650-600 ರೂಪಾಯಿ ತೊಗೋತೀವಿ. ಇದು ಬ್ಲೌಸ್ ಪೀಸಿಗೆ ಎಲ್ಲ ಸೇರಿಸಿ ನಿಮಗೆ 550 ರೂಪಾಯಿ. ಓಕೆನಾ. ಇದು 550 ರೂಪಾಯಿ ತಗೊಳ್ಳೋಕ್ಕೆ ಒಂದು ಪೀಸ್ಗೆ. ನೀವು ಹೋಲ್ಸೇಲ್ ರೇಟ್ ಆದರೆ ಬೇರೆ ಇರುತ್ತೆ, ನೀವು ಮಿನಿಮಮ್ಮು ಒಂದು 20 ಪೀಸ್ ತೊಗೋಬೇಕು. ಓಕೆನಾ. 20 ಪೀಸ್ ತೊಗೋತೀನಿ ಅಂದರೆ ನಿಮಗೆ ಹೋಲ್ಸೇಲ್ ರೇಟ್ ಇರುತ್ತೆ. ಓಕೆನಾ. ಅದು ನೀವು ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ 20 ಪೀಸ್ಗೆ ಎಷ್ಟಾಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆನಾ. ನೋಡಿ ಈ ರೀತಿ ಬರುತ್ತೆ. ಮಾಮೂಲಿ ಫ್ರಂಟು ಹಿಂಗೆ ಬರುತ್ತೆ, ಒಂದು ಹೂವು ಬರುತ್ತೆ, ಶಂಕು ಇರುತ್ತೆ, ಇಲ್ಲ ಡ್ರಾಪ್ ಶೇಪಲ್ಲಿ ಇರುತ್ತೆ, ಅದೊಂದಿರುತ್ತೆ. ಓಕೆನಾ. ಈ ಥರ ಇದು ಯಾವ ಕಲರ್ ಇರುತ್ತೆ ಅದರಲ್ಲಿ ಲೈಟು ಡಾರ್ಕಲ್ಲಿ ಕಾಂಬಿನೇಷನ್ ಇರುತ್ತೆ. ಸ್ಟೋನು ಬಾಲ್ ಚೈನು ಎಲ್ಲ ಬರುತ್ತೆ ಇದಕ್ಕೆ. ನೋಡಿ ಹತ್ತಿರದಿಂದ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ? ಬಾಲ್ ಚೈನು ಮತ್ತು ಸ್ಟೋನು ಈ ಥರ ಬರುತ್ತೆ. ಮತ್ತು ಫಿನಿಶಿಂಗ್ ಅಂತೂ ಸೂಪರಾಗಿದೆ. ಫ್ಯಾಬ್ರಿಕ್ ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆನಾ. ಯಾಕೆಂದರೆ ನಮ್ಮ ಥರ ಪಾಟ್ ನೆಕ್ ಡಿಸೈನಲ್ಲಿದೆ. ಪಿಂಕ್ ಮೇಲೆ ಪಿಂಕಲ್ಲಿ ಗೋಲ್ಡು ಮತ್ತು ಪಿಂಕು, ಡಾರ್ಕ್ ಪಿಂಕಲ್ಲಿ ಹೂವು ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ. ಓಕೆನಾ. ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ಬೇಕು ಅಂದರೆ ನೀವು ನಾನು ಹೇಳ್ದಂಗೆ ಆರ್ಡ್ರ್ ಮಾಡ್ಕೋಬೋದು. ಓಕೆನಾ. ಇದು ಬಂದ್ಬಿಟ್ಟು ಒಂಥರ ಶೇಪ್ ಇದೆ ನೋಡಿ, ಪಾಟ್ ನೆಕ್ಕು ಅಲ್ಲ, ಒಂಥರ ಪಾಟ್ ನೆಕ್ ಥರನೇ ಬರುತ್ತೆ, ಸ್ವಲ್ಪ ಚೆನ್ನಾಗಿದೆ. ಇದು ವೈಟ್ ಕಲರ್ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಸಣ್ಣ ಸಣ್ಣ ಮ್ಯಾಂಗೋ ಡಿಸೈನಲ್ಲಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಬೇಕು ಅಂತ, ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಾನು ಹೇಳ್ದಂಗೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಓಕೆನಾ. ಇದು ಬ್ಲ್ಯಾಕ್ ಇದಂತೂ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಬ್ಲೌಸ್ಗೂ ಮ್ಯಾಚಿಂಗ್ ಆಗುತ್ತೆ. ಡಿಸೈನ್ ಅಂತೂ ಸೂಪರಾಗಿದೆ, ಕಾಣಿಸ್ತಾ ಇದೆಯಾ?
ಈ ರೀತಿ ಬರುತ್ತೆ ಡಿಸೈನ್ ನೋಡಿ, ಈ ರೀತಿ ಇದೆ. ಓಕೆನಾ. ಇದು ಈ ಪಿಂಕ್, ಇದು ಮಾಮೂಲಿ ನೆಕ್ಕು, ಇವು ನೆಕ್ಕಲ್ಲಿ ಬರುತ್ತೆ, ರೌಂಡ್ ನೆಕ್ಕಲ್ಲಿ ಸೇಮ್, ಇವು ನೆಕ್ಕಲ್ಲಿ ರೌಂಡ್ ನೆಕ್ಕಲ್ಲಿ ಬರುತ್ತೆ. ಪಿಂಕ್ ಬ್ಲೌಸ್ ಇದು. ಓಕೆನಾ. ಕೆಲವೊಂದು ಜಾಸ್ತಿ ಪಿಂಕು ಗ್ರೀನ್ ಇವೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡ್ತಾರಲ್ಲ ಅಂಥವ್ರಿಗೆ ಮ್ಯಾಚಿಂಗ್ ಆಗುತ್ತೆ. ಇಲ್ಲ ನಾನು ಇದು ಆಗಲೇ ತೋರಿಸಿದ್ನಲ್ಲ ಅದೇ ಡಿಸೈನು, ಕಲರ್ ಬೇರೆ, ರಾಮ ಗ್ರೀನ್ ಕಲರ್ ಇದು. ಓಕೆನಾ. ಸೇಮ್ ಆಗಲೇ ವೈಟ್ ಕಲರ್ ತೋರಿಸಿದ್ನಲ್ಲ ಸೇಮ್ ಡಿಸೈನು, ಮ್ಯಾಂಗೋ ಡಿಸೈನು ಸಣ್ಣ ಸಣ್ಣದಾಗಿ ಬಂದಿದೆ. ಇದು ಬೇಕಾದರೆ ಅದು ವೈಟು, ಇದು ರಾಮ ಗ್ರೀನ್, ಇದು ಬ್ಲ್ಯಾಕಲ್ಲೂ ಬರುತ್ತೆ, ಅದು ಇವಾಗಿಲ್ಲ, ಬ್ಲ್ಯಾಕಲ್ಲೂ ಬರುತ್ತೆ ಈ ಡಿಸೈನ್. ಓಕೆನಾ. ಸಣ್ಣ ಸಣ್ಣದಾಗಿ ಮ್ಯಾಂಗೋ ಡಿಸೈನ್ ತುಂಬ ಬ್ಯೂಟಿಫುಲ್ ಆಗಿದೆ. ಇದಂತೂ ತುಂಬ ಸೇಲ್ ಆಯಿತು ಇದು, ಈ ಡಿಸೈನು. ಮತ್ತು ಇದು ಆರ್ಟ್ ಶೇಪಲ್ಲಿ ಬರುತ್ತೆ ನೋಡಿ. ಓಕೆನಾ. ಇದು ಒಂಥರ ಚೆನ್ನಾಗಿದೆ ಡಿಸೈನ್. ಓಕೆನಾ. ಇದು 550 ರೂಪಾಯಿ ಆಯಿತಾ. ಇದು ನಾನಿಲ್ಲಿ ಸೇಲ್ ಮಾಡೋದು ಬರೀ ವರ್ಕ್ಗೇನೆ 650 ರೂಪಾಯಿ ತಗೋತೀನಿ. ನಾನು ನಮ್ಮ ವ್ಯೂವರ್ಸ್ಗೋಸ್ಕರ ಇದನ್ನು 550ಗೆ ಕೊಡ್ತೀನಿ, ಅಂದರೆ ಬ್ಲೌಸ್ ಪೀಸು ಸೇರಿಸಿ. ಬ್ಲೌಸ್ ಬೇಕಂದರೆ ಮತ್ತೆ ನಮ್ಮ ಕಸ್ಟಮರ್ ಬರಬೇಕು ಅಂದರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿರೋ ಕ್ವಾಲಿಟಿಲೇ ಕೊಡೋದು. ಓಕೆನಾ. ಇದಿಷ್ಟು ಇವತ್ತಿನ ಇದು. ಯಾಕೆಂದರೆ ಇನ್ನೂ ಜಾಸ್ತಿ ಐತೆ, ಇನ್ನು ಡಿಸೈನ್ಸ್ಗಳು ತುಂಬಾ ಇದ್ದಾವೆ. ಅವೆಲ್ಲನೂ ತೋರಿಸ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಆಮೇಲೆ ಗ್ರ್ಯಾಂಡ್ ಡಿಸೈನ್ಗಳಿದ್ದಾವೆ. ಇನ್ನೂ ಈ ಥರ ಸಿಂಪಲ್ ಡಿಸೈನ್ ಇನ್ನೂ ಒಂದಷ್ಟಿದೆ. ಹೇಳ್ಬೇಕಂದ್ರೆ ಕಂಪ್ಯೂಟರಲ್ಲಿ ಹೆಚ್ಚು ಕಮ್ಮಿ 1,500 ಡಿಸೈನ್ ಇದೆ. 1,500. ಈಗ ಆ್ಯಕ್ಚುಲಿ ನಾಳೆ ಒಂದು 3 ಡಿಸೈನ್ ಹಾಕಬೇಕು. 3 ಡಿಸೈನ್ ಆರ್ಡ್ರ್ ಬಂದಿದೆ. ಸಿಂಪಲ್ ಆಗಿರೋದು 500 ರುಪೀಸ್ 2 ಡಿಸೈನು. ಇನ್ನೊಂದು ಬಂದ್ಬಿಟ್ಟು ಸ್ವಲ್ಪ ವರ್ಕ್ ಇದೆ, ಅದು ಸ್ವಲ್ಪ ಕಾಸ್ಟ್ಲಿ, ಅದು ರೇಟ್ ಇನ್ನೂ ನೋಡಿಲ್ಲ. 3 ಡಿಸೈನ್ ಹಾಕ್ಬೇಕು ನಾನು. ಆ ಡಿಸೈನ್ ಹಾಕಿದ್ಮೇಲೆ ತೋರಿಸ್ತೀನಿ ನಿಮಗೆ. ಅಂದರೆ ನಾನು ಬರೀ ವರ್ಕ್ಗೆ ಚಾರ್ಜ್ ಮಾಡೋದು. ಅದು 500 ಪೀಸೆಲ್ಲ ಅವರೇ ಕೊಡ್ತಾರೆ, ವರ್ಕ್ ಹಾಕಿ ಕೊಡೋದು. ಓಕೆನಾ. ಇದರಲ್ಲಿ ಬ್ಲೌಸ್ ಪೀಸು ನನ್ನದೇ, ವರ್ಕು ನಾವೇ ಹಾಕ್ತೀವಿ. ಹಂಗಾಗಿ 550 ಅಷ್ಟೇ. ಓಕೆನಾ. ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಆದರೆ ಸ್ಟೋನ್ ಬರಲ್ಲ, 500. ಇದು ಸ್ಟೋನ್ ಬರೋದಕ್ಕೆ 50 ರುಪೀಸ್ ಎಕ್ಸ್ಟ್ರಾ. ಓಕೆನಾ. ನಿಮ್ಗೇನಾದರೂ ಇಷ್ಟ ಆದರೆ ಈ ನಂಬರ್ಗೆ ಅಷ್ಟಿದೆ ಹೇಳೋದ್ನಲ್ಲ, ಅವೆಲ್ಲನೂ ತೋರ್ಸೋಕೆ ಹೋದರೆ ಇನ್ನೂ ಹೆವಿಯಾಗಿದೆ. ಅದು ನಾಳೆ ಒಂದು 2ನೇ ಭಾಗದಲ್ಲಿ ಹಾಕ್ತೀನಿ. ಓಕೆನಾ. ಇನ್ನೊಂದು 3 ವರ್ಕ್ ಹಾಕಬೇಕು. ಅದೆಲ್ಲ ಹಾಕಿದ್ಮೇಲೆ 2ನೇ ಭಾಗದಲ್ಲಿ ಹಾಕ್ತೀನಿ. ಇದು 1ನೇ ಭಾಗ ಅಂತ ಅಂದ್ಕೊಳ್ಳಿ, ಯಾಕೆಂದರೆ ವೀಡಿಯೋ ಲೆಂತಿ ಆದರೆ ನೋಡೋದಕ್ಕೂ ಬೇಜಾರಾಗುತ್ತೆ. ಹಂಗಾಗಿ ಆಯಿತಾ. ಇದಕ್ಕೆ ಇದೊಂದು ಡಿಸೈನ್ ಇದೆ. ಇದು ಪಾಟ್ ನೆಕ್ ಥರನೇ ಬರುತ್ತೆ. ಸೆಲೆಕ್ಟ್ ಮಾಡಿದ ಯಾರೋ ಸೀರೆ ತೊಗೊಬಂದ್ಬಿಟ್ಟು ನೋಡ್ಬಿಟ್ಟು ತಗೋತೀನಿ, ಸ್ವಲ್ಪ ಡೌಟ್ ಇದೆ ಅಂದ್ಬಿಟ್ಟು ತೆಗೆದಿಟ್ಟಿದ್ದಾರೆ. ಸೀರೆ ತೊಗೊಬಂದ್ಬಿಟ್ಟು ಹೊಲ್ಸ್ಕೊತೀನಿ, ನನ್ನ ಹತ್ರನೇ ಹೊಲಿಯಕ್ಕೆ ಕೊಡೋದವರು. ಹಾಗಾಗಿ ಹೇಳಿದ್ದಾರೆ, ಅಂದರೆ ಓಲ್ಡ್ ಸ್ಯಾರಿಗೆ ಇದು ಮ್ಯಾಚಿಂಗ್ ಆಗ್ಬೋದು ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿರೋದು. ಓಕೆನಾ. ತುಂಬ ಚೆನ್ನಾಗಿ ಬಂದಿದೆ. ಅವ್ರ ಡಿಸೈನ್ಸ್ ಅಂತೂ ನೀವು ಏನೂ ಮಾತಾಡೋಂಗಿಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಾನು ಹೇಳಿದಾಗೆ ನಾನು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಅದರಲ್ಲಿ ನನಗೆ ಸ್ಟೋನ್ ಬಂದರೆ 550. ಓಕೆನಾ. ನಾವು ಇಲ್ಲಿ ಮಾಮೂಲಿನೇ 500ಗೆ ಇದು 650ಗೆ ಚಾರ್ಜ್ ಮಾಡೋದು. ಮತ್ತು ಸ್ಟೋನ್ಸ್ ಹಾಕಿದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಆಮೇಲೆ ಬ್ಲೌಸ್ ಪೀಸ್ ಅವರೇ ಕೊಡ್ತಾರೆ. ಇದರಲ್ಲಿ ಬ್ಲೌಸ್ ಪೀಸು ನಮ್ಮದೇ, ಎಲ್ಲ ನಮ್ಮದೇ. ಓಕೆನಾ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.